ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬ್ರದರ್ ಬಾಟಕ್ ಮಿಷಿನ್ದು ಅಂದರೆ 430D ಆಗಿರ್ಬೋದು ಅಥವಾ 438D ಆಗಿರ್ಬೋದು ಅಥವಾ ಲೇಟೆಸ್ಟಾಗಿ ಈಗ 430HS ಅಂತೇಳಿ ಬಂದಿದೆ. ಸೊ ಈ ಎಲ್ಲ ಮಾಡಲ್ಸ್ಗೂ ಈ ಒಂದು ಹೌಸಿಂಗ್ ಅಂತ ಹೇಳ್ತೀವಿ ಮತ್ತು ಸೆಟಲ್ ರೇಸ್ ಬೇಸ್ ಅಂತಲೂ ಸಹ ಕರಿತೀವಿ. ಸೊ ಈ ಒಂದು ಮಾಡಲ್ಗಳಿಗೆ ಯಾವ ರೀತಿ ಈ ಒಂದು ಸೆಟಲ್ ರೇಸ್ ಬೇಸ್ನ ರೀಪ್ಲೇಸ್ ಮಾಡೋದು ಮತ್ತು ಯಾವ ರೀತಿ ಅದನ್ನು ಟೈಮಿಂಗ್ ಮಾಡೋದು ಮತ್ತು ಏನೇನು ಕಾಂಪೊನೆಂಟ್ಸ್ನ ಯಾವ ಪ್ಲೇಸಲ್ಲಿ ಅದು ಕರೆಕ್ಟಾಗಿ ಯಾವ ಪ್ಲೇಸಲ್ಲಿ ಬರುತ್ತೆ ಅಂತೇಳಿ ಸಂಪೂರ್ಣ ಮಾಹಿತಿನ ನಾನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಆಲ್ರೆಡಿ ಇದ್ರ ಬಗ್ಗೆನೇ ನಾನು ಫಸ್ಟ್ ಒಂದು ಪಾರ್ಟ್ 1 ಒಂದು ವಿಡಿಯೋ ಮಾಡಿದ್ದೀನಿ. ಇದು ಅದರ ಮುಂದುವರೆದ ಭಾಗ ಸ್ನೇಹಿತರೆ. ಎಸ್ಪೆಷಲಿ ಇದು 430D ಮತ್ತು 438D ಎರಡು, ಇದು ಬಟನ್ ಮತ್ತು ಬಾಟಕ್ಗೆ ಎರಡೂ ಒಂದೇ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಸೊ ಇದು ಬರೀ ಇದು ಬ್ರದರ್ ಅಂತೇನಲ್ವ. ಸೊ ಈ ಬ್ರದರ್ ರಿಲೇಟೆಡ್ ಕಾಪಿ ಮಾಡಿರ್ತಕ್ಕಂಥ ಎಲ್ಲದಕ್ಕೂ ಈಗ ಲೇಟೆಸ್ಟ್ ಆಗಿ ಚೈನಾ ಎಲ್ಲ ಸುಮಾರು ಚೈನಾ ಕಾಪಿ ಬಂದಿದ್ದಾವೆ. ಆ ಮಾಡಲ್ಸ್ಗೆಲ್ಲೂ ಸೇಮ್ ಇದೇ ಇರುತ್ತೆ, ಏನೂ ಚೇಂಜಸ್ ಇರೋದಿಲ್ಲ. ಸೊ ಈ ಎಲ್ಲ ಮಾಡಲ್ಸ್ಗೂ ಇದೇ ರೀತಿಯೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇದನ್ನು ಮುಂದುವರಿಸ್ತಾ ಇದ್ದೀವಿ. ಅಂದರೆ ಹಳೆ ಪಾರ್ಟ್ ಏನು ನಾವು ಪಾರ್ಟ್ 1 ಯಾರೆಲ್ಲ ನೋಡಿಲ್ವೋ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ನಾನು ವಿಡಿಯೋನ ಲಿಂಕನ್ನು ಕೊಟ್ಟಿರ್ತೀನಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ. ಪ್ಲಸ್ಸು ನಿಮಗೆ ನನ್ನ ಕಾರ್ಡು ಇದೇ ಒಂದು ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ ಮತ್ತು ಐ ಕಾರ್ಡಲ್ಲೂ ಹಾಕಿರ್ತೀನಿ. ಆ ಒಂದು ವಿಡಿಯೋ ನೀವು ನೋಡ್ಕೊಳ್ಳಿ, ಅವಾಗ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇದನ್ನು ಅದು ಮುಂದುವರಿಸಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಅದರಲ್ಲಿ ಏನು ಮಾಡಿದ್ವಿ ಪಾರ್ಟ್ 1ನಲ್ಲಿ ನಾವು ಬರೀ ಆ ಒಂದು ಪಾರ್ಟ್ನ ರಿಮೂವ್ ಮಾಡೋದು ಯಾವ ರೀತಿ ಮತ್ತು ಅದನ್ನ ಯಾವ ರೀತಿ ಅಸೆಂಬಲ್ ಮಾಡೋದು ಅಂತ ತೋರಿಸಿದ್ವಿ. ಇದರಲ್ಲಿ ಮುಂದುವರಿಸಿ ಯಾವ ರೀತಿ ಟೈಮಿಂಗ್ ಮಾಡೋದು, ಅದರ ಕಾಂಪೊನೆಂಟ್ಸ್ನ ಏನೇನು ಫಿಕ್ಸಿಂಗ್ ಮಾಡಬೇಕು, ಯಾವ ರೀತಿ ಮಾಡಬೇಕು, ಏನೇನು ಟ್ರಿಕ್ ಯೂಸ್ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ, ನಿಮಗೆ ತುಂಬ ಹೆಲ್ಪ್ಫುಲ್ ವಿಡಿಯೋ ಸ್ನೇಹಿತರೆ. ಸೊ ಮತ್ತು ಯಾರೆಲ್ಲ ಇಂದಿನಂತ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಮತ್ತು ಫೇಸ್ಬುಕ್ಕಲ್ಲಿ ಯಾರಾದರೂ ಒಂದು ವೇಳೆ ನೋಡ್ತಾ ಇದ್ದರೆ ಫಾಲೋ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ನಾವಿನ್ನು ಈ ವಿಡಿಯೋದ ಬಗ್ಗೆ ನೋಡೋಣ. ಆಲ್ರೆಡಿ ನೀವು ಕೆಲವೊಂದು ಇಮೇಜಸ್ನ ಮುಂಚೆಯಿಂದ ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಕೆಲವೊಂದು ಇಮೇಜಸ್ನ ನಾನು ಪಾರ್ಟ್ 1ನಲ್ಲೂ ಸಹ ತೋರಿಸಿದ್ದೀನಿ. ಇದರಲ್ಲೂ ಸಹ ನಿಮಗೆ ಕೆಲವೊಂದು ಹಳೆ ಇಮೇಜಸ್ಸನ್ನು ನಾನು ತೋರಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಿಮಗೆ ಇದು ಮುಂದುವರೆದ ಭಾಗ ಆಗಿರೋದ್ರಿಂದ ಆ ಒಂದು ನೀವು ಇಮೇಜಸ್ಸನ್ನು ನೋಡಿ ಆ ವಿಡಿಯೋನೂ ನೋಡಿದಾಗ ನಿಮಗೆ ಕ್ಲೀನಾಗಿ ಕ್ಲಾರಿಫೈ ಬರುತ್ತೆ ಯಾವ ರೀತಿ ಇದು ಕಂಟಿನ್ಯೂ ಆಗಿದೆ ಅಂತೇಳಿ. ಕೆಲವೊಂದಷ್ಟೇ ನಾನು ಆ ಹಳೆ ಇಮೇಜಸ್ ನಾನು ಇದರಲ್ಲಿ ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥ. ಇನ್ನು ಉಳಿದಿರ್ತಕ್ಕಂಥದ್ದೆಲ್ಲ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಇಮೇಜಸ್ಸು ಮತ್ತು ವಿಡಿಯೋ ಕ್ಲಿಪ್ಸ್ ಸ್ನೇಹಿತರೆ. ಸೊ ಈ ವಿಡಿಯೋ ನೀವು ಆಲ್ರೆಡಿ ನೋಡ್ತಾ ಇದ್ದೀರಿ ನೋಡಿ. ಇವಾಗ ನಾನು ಆಲ್ರೆಡಿ ಅಸೆಂಬಲ್ ಮಾಡಿದ್ದಾಗಿದೆ. ಇವಾಗ ಅದಕ್ಕೆ ಸರ್ಕ್ಲಿಪ್ ಆಗ್ತಾ ಇದ್ದೀನಿ. ಅಂದರೆ ಈ ಸೆಟಲ್ ರೇಸ್ ಬೇಸ್ ಶಾಫ್ಟಲ್ಲಿ ಇದೆಯಲ್ಲ ಮೇನ್, ಅಂದರೆ ಉಗ್ ಡ್ರೈವ್ ಫಿಕ್ಸ್ ಮಾಡ್ತೀವಲ್ಲ ಆ ಶಾಫ್ಟ್ಗೆ ಸರ್ಕ್ಲಿಪ್ ಆಗ್ತಾ ಇದೆ. ಅದು ಉದ್ದೇಶ ಏನಂದರೆ ಈ ಡ್ರೈವ್ ಆಚೆ ಬರಬಾರ್ದು, ಸೆಕ್ಯೂರ್ ಆಗಿರುತ್ತೆ, ಆ ಒಂದು ಉದ್ದೇಶಕ್ಕೋಸ್ಕರ. ಆಮೇಲೆ ಈ ಇಮೇಜ್ ನೋಡ್ತಾ ಇದ್ದೀರಿ ನೋಡಿ, ಇದು ಟ್ರಿಮ್ಮಿಂಗ್ ಲೀವರ್ದು ಕ್ಲಾಂಪ್ ಇದೆಯಲ್ಲ ಅದಕ್ಕೊಂದು ಪಿನ್ ಬರುತ್ತೆ ನೋಡಿ. ನಮ್ಮ ಪಿನ್ ಅಂದರೆ ಇದೊಂಥರ ಶಾಫ್ಟ್ ಥರನೇ ಇರುತ್ತೆ. ಇದು ಆ್ಯಸ್ ಪರ್ ವಿಡಿಯೋ ನೀವು ಫಾಲೋ ಆಗಿ ಸ್ನೇಹಿತರೆ. ಇಮೇಜು ನಾನು ತೋರಿಸ್ತಿಲ್ಲ, ಅದೇ ಇದು ಸ್ಲಾಟ್ ಇದೆಯಲ್ಲ ಆ ಸ್ಲಾಟು ಕೆಳಗಡೆ ಒಂದು ಸ್ಕ್ರೂ ಬರುತ್ತೆ. ಅದರಲ್ಲಿ ಎಕ್ಸಾಕ್ಟ್ ಸ್ಟ್ರೈಟಾಗಿ ಬರುತ್ತೆ ನೋಡಿ. ಆ ಸ್ಕ್ರೂ ನಾನು ಬೆಳ್ಳಿಟ್ಟು ತೋರಿಸ್ನಲ್ಲ, ಇದು 3mm ಏನೋ ಬರುತ್ತೆ ಮೇ ಬಿ. ಅದು ನೀವು ನೋಡ್ಕೊಳ್ಳಿ ನಿಮ್ಗೆ ಮಿಷಿನಲ್ಲಿ ಯಾವುದಿದೆ ಅಂತೇಳಿ. ಸೊ ಈ ಮಿಷಿನಲ್ಲಿ 3mm ಇದೆ. ಅದೇ ರೀತಿ ಅದನ್ನ ಫಿಕ್ಸ್ ಮಾಡಿ ಆ ಸ್ಕ್ರೂ ಟೈಟ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಸ್ನೇಹಿತರೆ, ಇದನ್ನು ಏನೇ ಫಿಕ್ಸ್ ಮಾಡಾದ್ಮೇಲೆ ನೀವು ಹ್ಯಾಂಡ್ ಫೀಲ್ ಚೆಕ್ ಮಾಡಿ. ಪ್ಲೇನು ಬರಬಾರ್ದು, ಫುಲ್ ಟೈಟು ಆಗಬಾರ್ದು. ನಿಮಗೆ ಗೊತ್ತಾಗುತ್ತೆ ಮೂಮೆಂಟ್. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಪ್ರತಿಯೊಂದು ಅಷ್ಟೇ ನಾನು ಏನು ಚೆಕ್ ಮಾಡ್ತೀನಿ ಇದೇ ರೀತಿ ನೀವು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲ ಆಗಿ ನೀವೆಲ್ಲ ಫುಲ್ ಅಸೆಂಬಲ್ ಫುಲ್ ಟೈಟ್ ಮಾಡಿಬಿಟ್ರೆ, ಇದೆಲ್ಲ ಟಾಪ್ ಎಲ್ಲ ಕವರ್ ಕ್ಲೋಸ್ ಮಾಡಿಬಿಟ್ರೆ ಮತ್ತೆ ಡಬಲ್ ಕೆಲಸ ಆಗುತ್ತೆ. ಆ ಉದ್ದೇಶಕ್ಕೋಸ್ಕರ ಏನೇ ಮಾಡಿದ್ರು ಒಂದ್ಸಲಿ ಕ್ರಾಸ್ ವೆರಿಫೈ ಮಾಡಿಕೊಂಡೆ ಮತ್ತೆ ನೆಕ್ಸ್ಟ್ ಪಾರ್ಟ್ಗೆ ಫಿಕ್ಸಿಂಗ್ ಹೋಗಿ. ಮತ್ತು ಇದು ನೋಡಿ, ಇದು ಟ್ರಿಮ್ಮಿಂಗ್ ಲಿವರ್. ಇದು ಜಸ್ಟ್ ಅದೊಂದು ನಿಮಗೆ ಪ್ಲೇಟ್ ಥರ ಕಾಣಿಸ್ತಾ ಇದೆಯಲ್ಲ, ಮೂವಿಂಗ್ ನೈಫ್ನ ಮೂವ್ಮೆಂಟ್ ಮಾಡ್ತಕ್ಕಂಥದ್ದು. ಆ ಲಿವರ್ಗೆ ಇದು ಕನೆಕ್ಟ್ ಆಗಿರುತ್ತೆ, ಅದನ್ನು ನೋಡಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಇದು ಅಷ್ಟೇ. ಮತ್ತು ಎಕ್ಸ್ ಡ್ರೈವ್ ವೈ ಡ್ರೈವ್ದು ನಾನು ಹೇಳಿದ್ನಲ್ಲ, ಸೊ ಆ ಒಂದು ಕಾಂಪೊನೆಂಟ್ಸ್ ಇದು ರಿಲೇಟೆಡ್ ನೋಡಿ. ಇದು ನೋಡ್ತಾ ಇದೆ ನೋಡಿ, ಇದೆಲ್ಲ ಅಷ್ಟೇ. ಇದೆಲ್ಲ ಇಂಟರ್ನಲ್ ಪಾರ್ಟ್ಸ್ ಸ್ನೇಹಿತರೆ, ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ. ಸೊ ಅದನ್ನೇ ನಾನು ಮುಂಚೆಯಿಂದ ಹೇಳಿದ್ದು ನಿಮಗೆ. ಇದನ್ನು ಪ್ರತಿಯೊಂದು ಅಷ್ಟೇ ನಾನು ಏನು ತೋರಿಸ್ತೀನಿ ಅದು ಎಲ್ಲ ಇಂಪಾರ್ಟೆಂಟು ನೋಡಿ. ಇದು ಅಷ್ಟೇ, ಆ ಡ್ರೈವ್ ಮೂಮೆಂಟ್ ಆಗೋದಕ್ಕೆ ಆ ಒಳಗಡೆ ಅಲ್ಲಿ ನಿಮಗೆ ಒಂದು ಸ್ಕ್ರೂ ತೋರಿಸ್ತಾ ಇದ್ದೀನಿ ನೋಡಿ. ಇದರೊಳಗೆ ಅಷ್ಟೇ ಒಂದು ಪಿನ್ನು ಒಂದು ಬುಷ್ ಇರುತ್ತೆ. ಅದು ಆ್ಯಸ್ ಪರ್ ಸೇಮ್ ನಾನು ಇವಾಗ ಏನು ತೋರಿಸ್ತೀನಿ ನೋಡಿ, ಆ ಒಂದು ಸ್ಲಾಟ್ ಇರ್ತಕ್ಕಂಥದ್ದು ಆ ಸ್ಕ್ರೂಗೆ ಕುತ್ಕೊಬೇಕು. ಆ ಬುಷು ಅಷ್ಟೇ ನಾನು ಇಲ್ಲಿ ತೋರಿಸ್ತೀನಿ ನೋಡಿ, ಅದೇ ಥರದೊಳಗಡೆ ಕುಂಡ್ರಿಸಿ ಸೇಮ್ ಆ 2.5 ಆಲಂಕಿ ಸ್ಕ್ರೂ ಇರುತ್ತೆ, ಅದನ್ನು ಟೈಟ್ ಮಾಡ್ಕೊಳ್ಳಿ. ಮೀಡಿಯಮ್ ಟೈಟ್ ಮಾಡ್ಕೊಳ್ಳಿ. ಇಲ್ಲ ಆಮೇಲೆ ಬೇಕಾದ್ರೂ ಇದು ಲಾಸ್ಟಲ್ಲೂ ಮಾಡ್ಕೊಬೋದು. ಏನಕ್ಕೆ ಅಂತ ಅದನ್ನ ನಿಮ್ಗೆ ಲಾಸ್ಟ್ ನಾನು ಹೇಳ್ತೀನಿ, ನಾನು ಲಾಸ್ಟಲ್ಲಿ ಏನಕ್ಕೆ ಮಾಡ್ತೀನಿ ಅಂತೇಳಿ. ಇವಾಗ ಇದನ್ನು ಜಸ್ಟ್ ಆಮೇಲೆ ಆ ಪ್ಲೇಟ್ ಸ್ಕ್ರೂಸ್ ಇತ್ತಲ್ಲ ಅದು ಜಸ್ಟ್ ನಾನು ಇವಾಗ ಫುಲ್ ಟೈಟ್ ಮಾಡಲ್ಲ. ಇದರಲ್ಲೂ ಅಷ್ಟೇ ನೀವು ನೋಡ್ಕೊಳ್ಳಿ, ಮೀಡಿಯಮ್ ಟೈಟೇ ಮಾಡಿರ್ತೀನಿ. ಏನಕ್ಕೆ ಅಂತಂದರೆ ಇದು ನಿಮಗೆ ಈ ಒಂದು ಮೇನ್ ಶಾಫ್ಟ್, ಇದು ಬಾಡಿಲಿಂದ ಒಂದು ಶಾಫ್ಟ್ ಬಂದಿದೆಯಲ್ಲ ಅದು, ಮತ್ತು ಈ ಒಂದು ಮೂಮೆಂಟ್ ಎಕ್ಸ್ ಡ್ರೈವ್ ವೈ ಡ್ರೈವ್ ಮೂಮೆಂಟ್ ಆಗುತ್ತಲ್ಲ ಆ ಒಂದು ಪಾರ್ಟು ಸ್ವಲ್ಪ 0.5 ಏನಾದರೂ ಆ ಕಡೆ ಈ ಕಡೆ ಆದ್ರೂ ನಿಮಗೆ ಟೈಟ್ ಆಗುತ್ತೆ. ಅದು ಹ್ಯಾಂಡ್ ಫೀಲಿಂಗ್ ಅದು ನಿಮಗೆ ಮುಂದೆ ತೋರಿಸ್ತೀನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ, ಅವಾಗ ನೀವು ನೋಡ್ಕೊಳ್ಳಿ. ಇದು ಅಷ್ಟೇ. ಇದು ನೋಡಿ, ಈ ಪಿನ್ ತೋರಿಸ್ನಲ್ಲ ಇದು ನೋಡಿ,
ಈ ಸೆಟಲ್ ರೇಸ್ ಬೇಸ್ ಇದೆಯಲ್ಲ ಎಕ್ಸೆಂಟ್ರಿಕ್ ಥರ ಇದು ಹಿಂದೆ ಮುಂದೆ ನಾವು ಉಕ್ಸೆಟ್ ಕ್ಲಿಯರೆನ್ಸ್ ಅಡ್ಜಸ್ಟ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಅದು ಅಷ್ಟೇ ನೀವು ನೋಡ್ಕೊಳ್ಳಿ. ಆ್ಯಸ್ ಪರ್ ವಿಡಿಯೋ ಫಾಲೋ ಆಗಿ ಸ್ನೇಹಿತರೆ ನಿಮಗೆ ಎಸ್ಪೆಷಲಿ ಹೊಸಬರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಅದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಾನು ಹೇಳಿದ್ನಲ್ಲ ಮುಂದೆ ತೋರಿಸ್ತೀನಿ ಅಂತೇಳಿ ನೋಡಿ. ಆ ಒಂದು ಶಾಫ್ಟ್ಗೆ ಈ ಮೇನ್ ಶಾಫ್ಟ್ ಬಾಡಿಯಿಂದ ಬಂದಿರತಕ್ಕಂಥದ್ದು ಈ ಎಕ್ಸ್ ಡ್ರೈವ್ ವೈ ಡ್ರೈವ್ ಒಂದು ಇಂಟರ್ನಲ್ ಕಾಂಪೊನೆಂಟ್ಸ್ ಇದೆಯಲ್ಲ ಅದಕ್ಕೆ ಇದು ಲಾಕ್ ಆಗುತ್ತೆ ಈ ಒಂದು ಪಿನ್ನು. ಅದು ಅಷ್ಟೇ ನಾನು ತೋರಿಸ್ತೀನಿ, ಈಸಿಯಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ. ಅದರ ಪಾರ್ಟ್ಸ್ ನೋಡಿ, 2 ಸರ್ಕ್ಲಿಪ್ ಇದೆ, ಒಂದು ವಾಷರ್ ಇದೆ, ಒಂದು ಪಿನ್ ಇದೆ. ಅದನ್ನು ಅಷ್ಟೇ ಆ ವಾಷರ್ ಕೆಳಗಡೆ ಇಟ್ಬಿಟ್ಟು ಆ ಒಂದು ಪಿನ್ನ ಮೇಲಿಂದ ಪುಷ್ ಮಾಡಿದ್ರೆ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಕೆಳಗಡೆ ಒಂದು ಸರ್ಕ್ಲಿಪ್ ಬರುತ್ತೆ, ಮೇಲೆ ಒಂದು ಸರ್ಕ್ಲಿಪ್ ಬರುತ್ತೆ. ಆ್ಯಸ್ ಪರ್ ವಿಡಿಯೋ ನೀವು ಸ್ನೇಹಿತರೆ ಅದೇ ಹೇಳ್ತಾನೆ, ತುಂಬ ಈಸಿ ಮೆಥಡಲ್ಲಿ ನಿಮ್ಗೆ ಅರ್ಥ ಆಗೋವಂಥ ರೀತಿಯಲ್ಲೇ ನಾನು ತೋರಿಸ್ತಾ ಇದ್ದೀನಿ. ಏನಕ್ಕೆ ಎಸ್ಪೆಷಲಿ ಹೊಸಬರಿಗೆ, ಯಾಕಂದರೆ ಎಲ್ಲನೂ ಅದನ್ನು ನಾನು ಮುಂಚೆಯಿಂದ ಹೇಳ್ತೀನಿ, ಎಲ್ಲನೂ ಕಲ್ತ್ಕೊಂಡಿರೋದಿಲ್ಲ ಸ್ನೇಹಿತರೆ. ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತಾ ಇರ್ತೀವಿ, ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋಣ, ಆವಾಗ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ನಾನು ಕೆಲವೊಂದು ಇಮೇಜಸ್ಸು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿ ಹಾಕ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ ನೋಡಿ. ನಾನು ಬೆಲ್ಟ್ ಸಹ ತೋರಿಸ್ತಾ ಇದ್ದೀನಿ. ಆ ಸರ್ಕ್ಲಿಪ್ನ ವಾಷರ್ನ ಮೇಲೆ ಎತ್ಕೊಂಡು ನೋಡಿ, ಕಾಣಿಸ್ತಾ ಇದೆಯಾ, ಆ ಸರ್ಕ್ಲಿಪ್ ಅಲ್ಲಿ ಕೊಂಡಿಸ್ಕೊಂಡಿದ್ದೀನಿ. ಎಲ್ಲ ಸ್ಕೂಡ ಇರೋ ಅಥವಾ ನೋಸ್ ಪ್ಲೇಯರು ಅದು ಜಸ್ಟ್ ಪುಷ್ ಮಾಡೋದಕ್ಕೆ ಅದು ಲಾಕ್ ಆಗುತ್ತೆ. ಅದು ಆಟೋಮೆಟಿಕ್ ಅಲ್ಲಿ ಒಂದು ಗ್ರೂ ಇರುತ್ತೆ, ಅದ್ರಲ್ಲಿ ಲಾಕ್ ಆಗಿಬಿಡುತ್ತೆ. ನಾನು ಯಾವ ರೀತಿ ಆಗ್ತಾಯಿದ್ದೀನಿ ನನಗೆ ಈಸಿ ಅನಿಸಿದ್ದು, ನಿಮಗೆ ಯಾವ ರೀತಿ ಈಸಿ ಆಗುತ್ತೋ ಆ ರೀತಿ ಹಾಕ್ಕೊಬೋದು, ತಪ್ಪೇನಿಲ್ಲ ನೋಡಿ. ಅದು ನಾನು ಮತ್ತೆ ಏನು ಮಾಡಿ ಅದನ್ನ ಈಸಿಯಾಗಿ ಆ ಶಾಫ್ಟ್ ಪಿನ್ನ ಮೇಲೆ ಎತ್ಕೊಳ್ಳಿ. ಏನಕ್ಕೆ ಅಂದರೆ ಮೇಲೆ ಇನ್ನೊಂದು ಸರ್ಕ್ಲಿಪ್ ಹಾಕ್ಬೋದು ನೋಡಿ, ಕಾಣಿಸ್ತಾ ಇದೆಯಾ, ಸೇಮ್ ಡಿಟೋ. ನಾನು ಇವಾಗ ಕೆಳಗಡೆ ಯಾವ ರೀತಿ ಹಾಕ್ಕೊಂಡು ಮೇಲೇನೂ ಅದೇ ರೀತಿ ಹಾಕ್ಕೊತೀನಿ. ಇವಾಗ ಅದು ಲಾಕ್ ಆಯಿತು, ಎರಡೂ ಕಡೆ ಲಾಕ್ ಆಯ್ತು ಸರ್ಕ್ಲಿಪ್ಪು. ಈಗ ಏನು ಮಾಡ್ತೀನಿ, ಆಲಂಕಿ ಸ್ಕ್ರೂ ಇದೆಯಲ್ಲ ಅದನ್ನ ಟೈಟ್ ಮಾಡೋಣ. ಈ ಆಲಂಕಿ ಸ್ಕ್ರೂಲಿ 2 ಕಡೆನೂ ಆಲಂಕಿ ಬರುತ್ತೆ, ಯಾವುದ್ರಲ್ಲಿ ಒಂದರಲ್ಲಿ ಸ್ಲಾಟ್ ಕೊಡಿಸ್ಕೊಂಡಿದ್ರು ಓಕೆ ನೋಡಿ. ಲಾಜಿಕ್ ಏನು ಅಂತ ಹೇಳಿದ್ರೆ ಅದನ್ನು ಕೂತಿದೆಯಲ್ಲ ಸ್ಲಾಟಲ್ಲಿ ಇದೆ ನೋಡಿ, ನಾನು ತೋರಿಸ್ತೀನಿ. ಮೇಲೆಗಡೆ ಒಂದು ಸ್ಕೂಡರಲ್ಲಿ ಜಸ್ಟ್ ಈ ಥರ ತಿರುಗಿಸ್ಕೊಂಡು ಕೆಳಗಡೆ ಆಲಂಕಿ ಟೈಟ್ ಮಾಡಿದೆ, ಅವಾಗ ಏನಾಗುತ್ತೆ ಆ ಸ್ಲಾಟ್ ಅದರಲ್ಲಿ ಇದೆಯಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲ ಸ್ಕ್ರೂ ತೆಗೆದು ಸಹ ನೋಡ್ಬೋದು, ತಪ್ಪೇನಿಲ್ಲ. ಇದೆಲ್ಲ ಆದಮೇಲೆ ಇವಾಗ ನಾನು ಆ ಸ್ಕ್ರೂ ಅವಾಗ ಹೇಳಿದ್ನಲ್ಲ 3mm ಆಲಂಕಿ ಸ್ಕ್ರೂನ ಲಾಸ್ಟ್ ಟೈಟ್ ಮಾಡ್ತೀನಿ ಅಂತ. ಏನಕ್ಕೆ ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಇದು ಹ್ಯಾಂಡ್ ಮೂಮೆಂಟ್ ನೀವು ನೋಡ್ಕೊಳ್ಳಿ, ಇದು ಫ್ರೀಯಾಗಿ ವರ್ಕ್ ಆಗಬೇಕು ಸ್ನೇಹಿತರೆ. ಏನಕ್ಕೆ ಫುಲ್ ಟೈಟ್ ಆಯಿತು ಅಂದ್ರೂ ಪ್ರಾಬ್ಲಮ್. ಏನಕ್ಕೆ ಫಸ್ಟೇ ಟೈಟ್ ಮಾಡಿಬಿಟ್ರೆ ಈ ಒಂದು ಹ್ಯಾಂಡ್ ಮೂಮೆಂಟ್ ನಾವು ಎಕ್ಸ್ ಮೂಮೆಂಟ್ ವೈ ಮೂಮೆಂಟ್ ಏನೋ ನಾವು ಎಸ್ಪೆಷಲಿ ಎಕ್ಸು ನಾವು ಹಿಂದೆ ಮುಂದೆ ಮಾಡಿದಾಗ ಆ್ಯಂಗಲ್ಲು ಸ್ವಲ್ಪ 0.5 ಚೇಂಜ್ ಆದ್ರೂ ಟೈಟ್ ಆಗಿಬಿಡುತ್ತೆ. ಅದು ಒಂಥರ ಹಿಡ್ಕೊಂಡು ಹೋದಂಗೆ ಆಗುತ್ತೆ, ಅದರ ಆಗಬಾರ್ದು. ಅದು ಎಕ್ಸಾಕ್ಟ್ ಫ್ರೀ ಮೂಮೆಂಟಲ್ಲೇ ಹ್ಯಾಂಡ್ ಫೀಲಿಂಗ್ ನಿಮ್ಗೆ ಗೊತ್ತಾಗುತ್ತೆ. ಅದು ನಿಮ್ಗೆ ಅವಾಗ ನೀವು ನೋಡ್ಕೊಳ್ಳಿ. ಇದು ಅಷ್ಟೇ ನೋಡಿ, 2.5 ಸ್ಕ್ರೂ ಇದೆ ನಾನು ಹೇಳಿದ್ನಲ್ಲ, ಆ ಬುಷದ್ದು ಲಾಕಿಂಗ್ ಆಗಿರ್ತಕ್ಕಂಥದ್ದು, ಅದನ್ನು ಅಷ್ಟೇ ಹೀಗೆ ಟೈಟ್ ಮಾಡ್ತಿದ್ದೀನಿ ಫುಲ್. ಏನಕ್ಕೆ ಅಂದರೆ ಇದು ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು, ಆದರೆ ಇದೇ ಈಸಿ ಮೆಥಡ್ ಸ್ನೇಹಿತರೆ. ಏನಕ್ಕೆ ಅಂದರೆ ಆಮೇಲೆ ಹ್ಯಾಂಡ್ ಫೀಲಿಂಗ್ನ ನಾನು ತೋರಿಸ್ನಲ್ಲ, ಅದು ನೀವು ಚೆಕ್ ಮಾಡೋಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಫಸ್ಟೇ ಮಾಡ್ಕೊಳ್ಳಿ. ಆಮೇಲೆ ಇದು ನೋಡ್ತಾ ಇದ್ದೀರಿ ಉಕ್ ಡ್ರೈವ್. ಈ ಉಕ್ ಡ್ರೈವ್ ಅಷ್ಟೇ ಆ್ಯಸ್ ಪರ್ ವಿಡಿಯೋ ಸೇಮ್ ನಾನು ಯೂಸ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಬೆಲ್ ಸಿಂಬಲ್ ಇರ್ತಕ್ಕಂಥ QX ಬ್ರ್ಯಾಂಡ್ ಯೂಸ್ ಮಾಡಿದ್ದೀನಿ. ಆ ಸಟಲ್ ರೇಸ್ ಬೇಸು ಸಹ QX ಬ್ರ್ಯಾಂಡೇ. ಅದರಲ್ಲಿ ಸ್ಟ್ರಾಂಗ್ ಎಚ್ ಬರುತ್ತೆ, ಇನ್ನೂ ತುಂಬ ಬ್ರ್ಯಾಂಡ್ಸ್ ಬರುತ್ತೆ. ನಿಮಗೆ ಯಾವುದು ಕನ್ವೀನಿಯೆಂಟಾಗಿ ಯಾವುದು ಚೆನ್ನಾಗಿದೆ ಅನಿಸುತ್ತೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇದನ್ನೇ ಯೂಸ್ ಮಾಡಬೇಕು ಅಂತೇನಿಲ್ಲ, ನನಗೆ ಗೊತ್ತಿರ್ತಕ್ಕಂಥದ್ದು ಇದು ಚೆನ್ನಾಗಿದೆ ಕ್ವಾಲಿಟಿ, ಹಾಗಾಗಿ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ನೋಡ್ಕೊಳ್ಳಿ. ಆಮೇಲೆ ಉಕ್ ಡ್ರೈವ್ನ ಫಿಟ್ ಮಾಡ್ಕೊತಾ ಇದ್ದೀನಿ, ಓಕೆನಾ. ಸೊ ಇದು ಟೈಮಿಂಗ್, ಆಮೇಲೆ ನಾವು ಟ್ಯೂನ್ ಅಪ್ ಮಾಡ್ಕೊಳ್ಳೋಣ. ಇವಾಗ ಬೇಸಿಕ್ಕಾಗಿ ನಾನು ಅದನ್ನೆಲ್ಲ ಫಿಟ್ಟಿಂಗ್ ಮಾಡಿಕೊಂಡು ಅದು ಸ್ಟ್ಯಾಂಡರ್ಡಾಗಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ನಿಮ್ಗೆ ಕಾಣಿಸ್ತಾ ಇದೆಯಾ, ನೀಡ್ಲು ಟಚ್ಚು ಆಗಬಾರ್ದು, ಗ್ಯಾಪು ಬರಬಾರ್ದು. ಅದಾದಮೇಲೆ ನೀಡ್ಲು ಗ್ಯಾಪ್ನ ಟೈಮಿಂಗ್ಸ್ ಸೆಟ್ ಮಾಡ್ಕೊಳ್ಳೋಣ. ಇದು ಆಲ್ರೆಡಿ ಟೈಮಿಂಗ್ಸು ಯಾವ ರೀತಿ ಅಂತೇಳಿ ನಾನು ನಿಮಗೆ ಈ ಬಾಟಕ್ ಬಗ್ಗೆನೇ ಒಂದು ವಿಡಿಯೋನೂ ಮಾಡಿ ತೋರಿಸಿದ್ದೀನಿ. ಈ ಪಾರ್ಟ್ 1ಅಲ್ಲೂ ಸಹ ನಿಮಗೆ ನಾನು ಕೆಲವೊಂದು ಇನ್ಫಾರ್ಮೇಷನ್ಸು ಕೊಟ್ಟಿದ್ದೀನಿ, ಇದು ನೀವು ನೋಡ್ಕೊಳ್ಳಿ. ಇದು ಕ್ಲಿಯರೆನ್ಸನ್ನು ನಾನು ಸೆಟ್ ಮಾಡ್ತಾಯಿದ್ದೀನಿ. ಇದು ನೀಡ್ಲಿಗೂ ಅಷ್ಟೇ, ಈ ನೀಡ್ಲಿಗೆ ಮತ್ತು ಈ ಉಕ್ಸೆಟ್ಗೆ ನೀವು 2.8ಇಂದ ನೀವು ಅಪ್ ಟು 3mm ವರೆಗೂ ಇಟ್ಕೊಬೋದು ಸ್ನೇಹಿತರೆ, ಏನೂ ತಪ್ಪಿಲ್ಲ ಉಕ್ಸೆಟ್ ಟೈಮಿಂಗ್ಗೆ. ಮತ್ತು ಕ್ಲಿಯರೆನ್ಸಸ್ 0 ಕ್ಲಿಯರೆನ್ಸ್ ಮೇಂಟೈನ್ ಮಾಡ್ಕೊಳ್ಳಿ, ಟಚ್ ಕೊಡಬೇಡಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ್ಯಸ್ ಪರ್ ವಿಡಿಯೋ ಸೆಟ್ ಮಾಡ್ಕೊಳ್ಳಿ. ನಿಮಗೆ ಉಕ್ಸೆಟ್ಟು ಡ್ಯಾಮೇಜ್ ಆಗೋದಿಲ್ಲ, ನೀಡ್ಲು ಬ್ರೇಕೇಜ್ ಆಗಲಿ ಏನೂ ಆಗೋದಿಲ್ಲ. ಅವಾಗ ನಿಮ್ಗೆ ಕ್ಲೀನಾಗಿ ಉಕ್ಸೆಟ್ ಲೈಫು ಬರುತ್ತೆ, ಮತ್ತು ನೀಡ್ಲು ಬ್ರೇಕೇಜ್ ಆಗಲಿ ನಿಮಗೆ ಟೈಮು ಸೇವ್ ಆಗುತ್ತೆ, ಕ್ಲೀನಾಗಿರುತ್ತೆ. ಇದೇ ರೀತಿ ಸೆಟ್ ಮಾಡಬೇಕು, ಎಲ್ಲರೂ ಇದೇ ರೀತಿಯೇ ಮಾಡೋದು. ಸೊ ನಿಮಗೆ ಯಾವ್ದು ರೀತಿ ಅದೇ ನಾನು ಹೇಳಿದ್ನಲ್ಲ, ಇನ್ನೂ ಈಸಿಯಾಗಿ ಮಾಡ್ಬೋದು ಅಂತಂದರೆ ಖಂಡಿತ ಆ ರೀತಿಯೂ ಟ್ರೈ ಮಾಡಿ, ತಪ್ಪೇನಿಲ್ಲ. ಮತ್ತು ಇದು ನೀವು ನೋಡ್ತಾ ಇದ್ದೀರಿ ಸೆಟಲ್ ಪ್ಲೇಸ್ದು ಸೆಂಟ್ರು, ಆ ಪ್ಲೇಟು ಎಕ್ಸಾಕ್ಟ್ ಸೆಂಟ್ರಿಗೆ ಇಡಬೇಕು. ಅದನ್ನು ಅಡ್ಜಸ್ಟ್ಮೆಂಟ್ ಯಾವ ರೀತಿ ಅಂತೇಳಿ ಇಲ್ಲಿ ನೋಡ್ಕೊಳ್ಳಿ. 2 ಸ್ಕ್ರೂ ಮೇಲೆ ಕಾಣಿಸ್ತಾ ಇದೆಯಾ, ಆ 2 ಸ್ಕ್ರೂನ ಲೂಸ್ ಮಾಡಿಕೊಂಡು ಆ ಪ್ಲೇಟ್ನ ಹಿಂದೆ ಮುಂದೆ ಮೂವ್ಮೆಂಟ್ ಮಾಡ್ಬೋದು. ಮತ್ತು ಲೈಟಾಗಿ ಹಿಂದೆ ಮುಂದೆ ಆಗುತ್ತೆ, ಲೆಫ್ಟ್ ಟು ರೈಟು ಈಸಿಯಾಗಿ ಮೂವ್ಮೆಂಟ್ ಆಗುತ್ತೆ. ನಿಮ್ಗೆ ಕಾಣಿಸ್ತಾ ಇದೆ ನೋಡ್ಕೊಳ್ಳಿ. ಸೊ ಸೇಮ್ ಡಿಟೋ, ಏನು ಚೇಂಜಸ್ ಇರೋದಿಲ್ಲ ನೋಡಿ, ಕಾಣಿಸ್ತಾ. ಸೊ ಇದು ಎಲ್ಲ ಏನೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು. ಹೊಸಬರಿಗೆ ಎಸ್ಪೆಷಲಿ ಇದೆಲ್ಲ ಬಾಟಕ್ಕೆ ಇಷ್ಟೊಂದು ಡೀಪಾಗಿ ಅವ್ರು ಬಿಚ್ಚಿ ಮಾಡೋಷ್ಟು ಕೆಲವೊಂದು ಟೈಮು ಕೆಲವರು ಎಲ್ಲರೂ ಅವ್ರಿಗೆ ಟೈಮ್ ಇರೋದಿಲ್ಲ, ಪ್ಲಸ್ಸು ಅಷ್ಟೊಂದು ಪೇಷನ್ಸು ಇರೋದಿಲ್ಲ. ಹಾಗಾಗಿ ಇದನ್ನು ನೋಡಿಕೊಂಡಾಗ ನಿಮಗೆ ಈಸಿಯಾಗಿ ಕಲಿಯೋಕ್ಕೂ ಈಸಿ ಆಗುತ್ತೆ. ಮತ್ತು ನಿಮ್ಮ ಸೀನಿಯರ್ಸ್ಗೂ ಅವರು ಬ್ಯುಸಿಯಾಗಿರ್ಬೋದು ಕೆಲವು ಟೈಮು,
ನಿಮಗೆ ತೋರಿಸೋದಕ್ಕೆ ಆಗದೇ ಇರ್ಬೋದು. ಅಂಥದ್ದನ್ನು ನಿಮಗೆ ಈ ವಿಡಿಯೋದಲ್ಲಿ ನೋಡ್ಕೊಂಡಿದ್ದಾಗ ಅವರು ಮಾಡಬೇಕಾದ್ರೆ ನೀವು ಇದನ್ನೂ ನೋಡಿ ಅದನ್ನೂ ನೋಡಿದಾಗ ನಿಮಗೆ ಇನ್ನೂ ಒಳ್ಳೆ ಐಡಿಯಾ ಸಿಗ್ಬೋದು. ನಾವು ಈ ರೀತಿ ಮಾಡಿದ್ರೆ ಇನ್ನೂ ಈ ರೀತಿ ಆಗುತ್ತೆ ಅಂತ ಒಂದು ಕೆಲವೊಂದು ಐಡಿಯಾ ಸಿಗುತ್ತೆ. ಒಬ್ಬೊಬ್ಬರ ಹತ್ರ ಒಂದೊಂದು ಐಡಿಯಾ ಸಿಗುತ್ತೆ. ನಾನು ಮುಂಚೆಯಿಂದ ಅದೇ ಹೇಳಿದ್ದು, ಎಲ್ಲ ಒಂದೇ ರೀತಿ ಎಲ್ಲರೂ ಮಾಡ್ತಾರೆ ಅಂತೆಲ್ಲ. ಬಟ್ ಮೆಕ್ಯಾನಿಕಲಿ ಅದರ ಟೈಮಿಂಗ್ಸ್ ಎಲ್ಲ ಒಂದೇ ರೀತಿಯೇ ಬರೋದು, ಏನೂ ಚೇಂಜಸ್ ಇಲ್ಲ. ಸ್ವಲ್ಪ ಚೇಂಜಸ್ ಮಾಡಿ ಮಾಡಿರ್ಬೋದು. ಇಲ್ಲ ನಿಮಗೆ ಅದೇ ಹೇಳಿದ್ನಲ್ಲ ನಾನು, ಏನೇ ಮಾಡಿದ್ರೂ ಅದು ಪ್ರೊಸೀಜರ್ ಏನಿದೆಯೋ ಅದೇ ರೀತಿಯೇ ಮಾಡಬೇಕು. ಬಟ್ ಟೆಕ್ನಿಕಲ್ಲಾಗಿ ಒಂದೇ ಮೆಥಡೇ ಬರುತ್ತೆ, ಅದೇನು ಚೇಂಜಸ್ ಇರೋದಿಲ್ಲ. ಆಮೇಲೆ ಇದು ನೋಡ್ಕೊಳ್ಳಿ, ಇದು ಥ್ರೆಡ್ ಟ್ರಿಮ್ಮಿಂಗ್ ಆಗ್ತಾ ಇದ್ದಿಲ್ಲ ಅಂತ ಜಸ್ಟ್ ಕ್ರಾಸ್ ವೆರಿಫೈ ಮಾಡಿರೋದನ್ನು. ಏನಕ್ಕೆ ಅಂದರೆ ಎಲ್ಲ ಬಿಚ್ಚಿದ್ವಲ್ಲ, ಆಮೇಲೆ ಟ್ರಿಮ್ಮಿಂಗ್ ಆಗುತ್ತೋ ಇಲ್ಲೋ ಅಂತೇಳಿ ಫಸ್ಟೇ ಒಂದ್ಸಲ ನೋಡಿಬಿಟ್ರೆ ಆಮೇಲೆ ನೋಡೋ ಅವಶ್ಯಕತೆ ಇರಲ್ಲ ಅಂತೇಳಿ ಅದು ಜಸ್ಟ್ ಒಂದು ಕ್ರಾಸ್ ವೆರಿಫೈ ಮಾಡಿದ್ದು. ಅದನ್ನೇನು ನಾವು ಬಿಚ್ಚಿರಲಿಲ್ಲ, ಸೊ ನಿಮಗೆ ತೋರಿಸಿದ್ದಷ್ಟೇ ಉದ್ದೇಶ, ಇನ್ನೇನು ಬೇರೆ ಇಲ್ಲ. ನೋಡ್ಕೊಳ್ಳಿ, ಆ ಸ್ಕ್ರೂನು ಅಷ್ಟೇ ಸುಮ್ಮನೆ ಮೀಡಿಯಮ್ ಫಿಟ್ ಮಾಡಿ, ನೀಡ್ಲು ಹೋಲ್ ಇದೆಯಲ್ಲ ಅದನ್ನ ಸೆಂಟ್ರ್ ಮಾಡ್ಕೊಳ್ಳಿ. ಸೆಂಟ್ರ್ ಆದಮೇಲೆ ಫುಲ್ ಟೈಟ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆ ಆ್ಯಸ್ ಪರ್ ವಿಡಿಯೋ ಅದೇ ಸ್ನೇಹಿತರನ್ನು ಹೇಳೋದು. ನೀವು ನೋಡ್ಕೊಳ್ತಾ ಇದ್ರಲ್ಲ ಸೇಮ್ ಡಿಟೋನೇ ಇದೇನೆ. ನಾವು ಏನು ನಿಮಗೆ ತೋರಿಸ್ತಾ ಇದ್ದೀನಿ ಪ್ರಾಕ್ಟಿಕಲ್ ಅದನ್ನೇ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಅದಲ್ಲ ಆದಮೇಲೆ ನಾವುದು ವರ್ಕ್ ಲ್ಯಾಂಪ್ದು ಬೇಸ್ ಇದೆಯಲ್ಲ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಅಷ್ಟೇ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಸೇಮ್ ಡಿಟೋ. ಆ ಒಂದು ಬ್ಯಾಕ್ ಸೈಡ್ 2 ಸ್ಪ್ರಿಂಗ್ ಇದಿದೆಯಲ್ಲ, ಆ ಒಂದು ಲಿವರನ್ನು ಪ್ರೆಸ್ ಮಾಡಿಕೊಂಡು ಜಸ್ಟ್ ಅದನ್ನು ಕುಂಡಿಸ್ಕೊಳ್ಳಿ ಕೂತ್ಕೊಳ್ಳುತ್ತೆ. ತಪ್ಪೇನು ನೋಡಿ, ಕಾಣಿಸ್ತಾ? ಅದು ಸ್ವಲ್ಪ ಕ್ರಾಸ್ ಮಾಡಿ ಹಾಕ್ಕೊಬೇಕು, ಏನಿಲ್ಲ. ನಿಮಗೆ ಅದು ಮಿಷಿನ್ ಹತ್ರ ನಿಮ್ಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಅದಾದಮೇಲೆ ಅದರಲ್ಲಿ 5mm 2 ಅಲಂಕಿ ಸ್ಕ್ರೂ ಬರುತ್ತೆ, ಅದನ್ನ ಆ್ಯಸ್ ಇಟ್ ಈಸ್ ಸೇಮ್ ಫಿಟ್ ಮಾಡ್ಕೊಳ್ಳಿ. ಫುಲ್ ಟೈಟ್ ಮಾಡಲ್ಲ ನಾನು, ಮೀಡಿಯಮ್ ಟೈಟ್ ಮಾಡ್ತೀನಿ. ಆಮೇಲೆ ಸೆಂಟ್ರಿಂಗ್ ಮಾಡಿಕೊಂಡು ಫುಲ್ ಟೈಟ್ ಮಾಡ್ಕೊತೀನಿ. ನೀವು ಅದೇ ರೀತಿ ಬೇಕಾದ್ರೆ ಒಂದೇ ಸಲ ನೀವು ಆ ಮಿಷಿನ್ ಆನ್ ಮಾಡಿಕೊಂಡು ಸೆಂಟ್ರಿಂಗ್ ನೋಡ್ಕೊಂಡು ಟೈಟ್ ಮಾಡ್ಬೋದು. ಯಾವ ರೀತಿ ಮಾಡಿದ್ರು ಓಕೆನೇ. ಬಟ್ ನಾನು ನಿಮಗೆ ಕ್ಲಾರಿಟಿಯಾಗಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಒಂದು ಈಸಿ ಮೆಥಡಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋದರೆ ನಿಮ್ಗೆ ಅರ್ಥ ಆಗುತ್ತೆ ಅಂತೇಳಿ. ಆಮೇಲೆ ಇಲ್ಲೊಂದು ಇಂಪಾರ್ಟೆಂಟ್ ಇದೆ ನೋಡಿ, ಇದನ್ನು ಅಷ್ಟೇ ತುಂಬ ಡೀಪಾಗಿ ನೋಡಿ. ಅದರಲ್ಲಿ ಬಾಲ್ಸ್ ಇರುತ್ತೆ, ಅಂದರೆ ಸ್ಮಾಲ್ ಬಾಲ್ ಇರುತ್ತೆ. ಆ ಬಾಲ್ ಅಲ್ಲೇ ಮೂವ್ಮೆಂಟ್ ಆಗುತ್ತೆ. ಓವರ್ ಪ್ರೆಸರು ಕೊಡಬೇಡಿ, ಗ್ಯಾಪು ಕೊಡಬೇಡಿ. ಇದು ಅಷ್ಟೇ ತುಂಬ ಇಂಪಾರ್ಟೆಂಟು. ಅದು ನೀವು ಹಂಗೆ ಅಬ್ಸರ್ವ್ ಮಾಡಿ. ಅದರಲ್ಲಿ ನಿಮಗೆ ಒಂದು ಪಾರ್ಟ್ 1ಅಲ್ಲಿ ನಾನು ಕೆಲವೊಂದು ಇದರ ಇಮೇಜಸ್ಸು ಸಹ ಹಾಕಿದ್ದೀನಿ, ಅದನ್ನ ನೀವು ನೋಡಿ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಅದರಲ್ಲಿ ಕ್ಲಿಪ್ಸನ್ನು ತೋರಿಸಿದ್ದೀನಿ ನಿಮಗೆ, ಆ ಬಾಲ್ ಇರ್ತಕ್ಕಂಥದ್ದು ನೋಡೋದು. ಅದಾದಮೇಲೆ ಜಸ್ಟ್ ಒಂದು ಕ್ರಾಸ್ ವೆರಿಫೈ ಮಿಷಿನ್ ರನ್ ಮಾಡ್ತಾ ಇದ್ದೀನಿ, ವರ್ಕ್ ಆಗಿ ಯಾವ ಕಂಡೀಷನ್ ಬರುತ್ತೆ. ಆಮೇಲೆ ಫೀಡ್ ಪ್ಲೇಟು ಏನೇನು ನಾವು ಬಿಚ್ಚಿದ್ವಲ್ಲ ನೆಕ್ಸ್ಟು ಅದನ್ನೆಲ್ಲ ಅದೇ ಆ್ಯಸ್ ಇಟ್ ಫಿಟ್ ಮಾಡ್ಕೊಳ್ಳೋಣ. ಈ ನೆಕ್ಸ್ಟ್ ಸ್ಟೆಪ್ ಏನಿದ್ರು ನಮಗೆ ಇದೆಲ್ಲ ಅಸೆಂಬಲ್ ಮಾಡಿ ಎಲ್ಲ ಟೈಮಿಂಗು ಆಯಿತು, ಪ್ರತಿಯೊಂದು ಆಯಿತು. ಜಸ್ಟ್ ನಾವು ಈ ಫೀಡ್ ಪ್ಲೇಟ್ ಮಾಡಿ ಸೆಂಟ್ರಿಂಗ್ ಮಾಡಿಕೊಂಡು ಟ್ಯೂನಪ್ ಅಂತ ಹೇಳ್ತೀವಿ ನಾವು, ಅದನ್ನೇ ಆ ಟ್ಯೂನಪ್ ಎಲ್ಲ ಮಾಡಿಕೊಂಡು ಉಳಿದಿದ್ದನ್ನ ಸ್ಟಿಚಿಂಗ್ ತೆಗೆಯೋಣ. ಸೊ ನಿಮ್ಗೆ ಕಾಣಿಸ್ತಾ ಇದೆ ನೀಡ್ಲು ಹೋಲ್ ಸೆಂಟ್ರ್ ಕಾಣಿಸ್ತಾ ಇದೆಯಾ? ಸ್ವಲ್ಪ ಹಿಂದೆ ಮುಂದೆ ಇದ್ದಾಗ ಅದನ್ನು ನಾವು 5mm ನಾನು ಆವಾಗಲೇ ಹೇಳಿದ್ನಲ್ಲ ಮೀಡಿಯಮ್ ಟೈಟ್ ಮಾಡಿರ್ತೀನಿ ಅಂತೇಳಿ, ಅದನ್ನು ಲೂಸ್ ಮಾಡಿಕೊಂಡು, ಸೊ ಇದರಲ್ಲಿ ಒಂದು ಅಪ್ ಟು 1mm ಹಿಂದೆ ಮುಂದೆ ಹೋಗುತ್ತೆ. ಇನ್ನು ಉಳಿದಿದ್ದನ್ನು ನಾವು ಪ್ರೋಗ್ರಾಮಲ್ಲಿ ಮಾಡ್ಕೊಬೋದು. ಸೊ ಇದರಲ್ಲಿ ನಾನು ಏನು ಬೇಸಿಕ್ಕಾಗಿ ನಾನು ಮಾಡಬೇಕು ಅದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಉಳಿದಿದ್ದನ್ನು ಇನ್ ಕೇಸ್ ಏನಾದರೂ ಚೇಂಜಸ್ ಇದ್ದರೆ ಪ್ರೋಗ್ರಾಮಲ್ಲಿ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಏನಾದರೂ ಪ್ರೋಗ್ರಾಮಲ್ಲಿ ಮಾಡೋದು ಏನಾದರೂ ಮುಂದಿನ ದಿನಗಳಲ್ಲಿ ನನಗೆ ಕೆಲವೊಂದು ಸೆಟ್ಟಿಂಗ್ಸ್ ಏನಾದರೂ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ಏನೇನು ನಿಮಗೆ ಸೆಟ್ಟಿಂಗ್ಸ್ ಬೇಕು ಅಂತ ಖಂಡಿತ ಅದನ್ನು ನಾನು ಒಂದು ವಿಡಿಯೋ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಈಗ ಪ್ರೆಸೆಂಟ್ ಇದರಲ್ಲಿ ನಾನು ಈ ಒಂದು ಸೆಟಲ್ ರೇಸ್ ಬೇಸ್ದು ಕಂಪ್ಲೀಟ್ ಡೀಟೇಲ್ಸ್ನ ಪಾರ್ಟ್ 1 ಮತ್ತು ಈ ಒಂದು ವಿಡಿಯೋ ಪಾರ್ಟ್ 2 ಅಲ್ಲಿ ಎರಡನ್ನೂ ನಾನು ಕಂಪ್ಲೀಟ್ ಮಾಡಿ ನಿಮ್ಗೆ ತೋರಿಸಿದ್ದೀನಿ ಅಂತ ಭಾವಿಸಿದ್ದೀನಿ ಸ್ನೇಹಿತರೆ. ಈಗ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥ್ರೆಡ್ಡು ಅಷ್ಟೇ ತುಂಬ ಇದು ಒಂಥರ ಸಿಲ್ಕ್ ಥ್ರೆಡ್ ಥರ ಇರುತ್ತೆ ಸ್ನೇಹಿತರೆ. ಇದು ನೀವು ನೋಡ್ತಾ ಇರ್ಬೋದು, ನಾನು ಅದನ್ನು ಝೂಮ್ ಮಾಡಿ ತೋರಿಸ್ತೀನಿ. ಕೋಟ್ಸ್ದು ಟ್ರೈಡೆಂಟ್ ಥ್ರೆಡ್ ಅಂತೇಳಿ ಅಂತಾರೆ, ಮತ್ತು ಈ ಗ್ರಾಮೆಕ್ಸ್ ಥ್ರೆಡ್ ಅಂತ ಬರುತ್ತೆ. ಸೊ ಈ ಎರಡು ಒಂದೇ ಇದರಲ್ಲಿ ಬರುತ್ತೆ ಸ್ನೇಹಿತರೆ. ಒಂದೊಂದು ಇದು ಚೇಂಜ್. ಇದು ನೋಡಿ 40 ಥ್ರೆಡ್ ಆ್ಯಕ್ಚುಲಿ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಆದರೆ ಒಂಥರ ಸಿಲ್ಕ್ ಥ್ರೆಡ್ ಆ ಥರ ತುಂಬ ಹಿಂಸೆ ಕೊಡುತ್ತೆ, ಎಸ್ಪೆಷಲಿ ಮೆಕ್ಯಾನಿಕ್ಗಳಿಗೆ. ಈ ಥ್ರೆಡ್ಡಲ್ಲಿ ಸ್ವಲ್ಪ ನಿಮಗೆ ಕರೆಕ್ಟಾಗಿ ಮಾಡಿಕೊಂಡ್ರೆ ಅವಾಗ ನಿಮಗೆ ಬೇರೆ ಥ್ರೆಡ್ಡಲ್ಲಿ ಆರಾಮಾಗಿ ಮಾಡ್ಬೋದು. ಆಮೇಲೆ ಇದೆಲ್ಲ ಆದಮೇಲೆ ನಾನು ವೇಸ್ಟಲ್ಲಿ ಹೊಡೆದಿದ್ದೆಲ್ಲ ಇವಾಗ ಪ್ರೊಡಕ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಯಾಕಂದರೆ ವೇಸ್ಟಲ್ಲಿ ನಾನು ಮುಂಚೆಯಿಂದ ಅದು ಹೇಳೋದು, ವೇಸ್ಟಲ್ಲಿ ಮಾಡ್ಬೋದು. ಪ್ರೊಡಕ್ಷನಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಫೇಸ್ ಮಾಡೋದು ರಿಯಲಿ ಫೇಸ್ ಮಾಡೋದು ಆವತ್ತು ಆ ಪ್ರೊಡಕ್ಷನಲ್ಲಿ ನೋಡಿ. ನಾವು ಪ್ರೊಡಕ್ಷನಲ್ಲಿ ಹೊಡೆದಿದ್ದೀವಿ, ವಿತ್ ಲೂಪೇ ಹೊಡೆದಿದ್ದೀವಿ, ಏನೂ ಪ್ರಾಬ್ಲಮ್ ಇಲ್ಲ. ಕ್ವಾಲಿಟಿನೂ ಅಷ್ಟೇ ತುಂಬ ಕ್ಲೀನಾಗಿ ಬಂದಿದೆ. ಸೊ ಅಂದರೆ ನಾವು ಮಾಡಿರ್ತಕ್ಕಂಥ ವರ್ಕು ಕರೆಕ್ಟ್ ಇದೆಯಾ ಇಲ್ಲ ಅಂತೇಳಿ ಇವಾಗ ನೀವು ಯಾರು ನೋಡ್ತಾ ಇದ್ದೀರಲ್ಲ ನೀವು ಜಡ್ಜ್ ಮಾಡ್ಬೋದು. ನಾನು ಹೇಳೋದಕ್ಕಿಂತ ನೀವೇ ಹೇಳಿ ಕರೆಕ್ಟ್. ಸೊ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲೂ ಸಂಪೂರ್ಣ ಮಾಹಿತಿ ಅಂದರೆ ಈ ಒಂದು ಬಾಟಕ್ ಮಿಷಿನ್ಗೆ ನಿಮಗೆ ಏನು ನಾನು ಸೆಟಲ್ ರೇಸ್ ಬೇಸ್ ಅಂತ ಏನು ಕರಿತೀವಿ, ಹೌಸಿಂಗ್ ಅಂತ ಕರಿತೀವಲ್ಲ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡು ಡಿವೈಡ್ ಮಾಡಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನನ್ನ ಕಮೆಂಟ್ ಮಾಡಿ ತಿಳಿಸ್ಬೋದು. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಾನು ಬೇಕು ಅಂತಂದರೆ. ಮತ್ತು ಇನ್ನೊಂದು ನಮ್ಮ ಒಂದು ವಾಟ್ಸಪ್ ಗ್ರೂಪ್ನ ಒಂದು ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ಗ್ರೂಪ್ನಲ್ಲಿ ಜಾಯ್ನ್ ಆಗಿ ನಿಮ್ಮ ಡೌಟ್ಸ್ನ ಮತ್ತು ಏನಾದರೂ ನಿಮಗೆ ಹೊಸ ಐಡಿಯಾಸ್ ಇದ್ದರೆ ಶೇರ್ ಮಾಡ್ಬೋದು ಸ್ನೇಹಿತರೆ. ಇದು ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ, ನಾನು ಒಬ್ಬನೇ ಅಂತಲ್ಲ, ತುಂಬ ಜನ ಇದೇ ರೀತಿ ನಿಮ್ಮ ಒಂದು ಗ್ರೂಪಲ್ಲಿ ಮೆಕ್ಯಾನಿಕ್ಸ್ ತುಂಬ ಜನ ಇದ್ದಾರೆ, ಎಲ್ರಿಗೂ ಯೂಸ್ ಆಗ್ಬೋದು ಅಂತ ನಾನು ಭಾವಿಸಿದ್ದೀನಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡುವುದನ್ನು ಮರೆಯಬೇಡಿ.
ಮತ್ತು ಈ ರೀತಿಯ ಹೊಸ ಹೊಸ ಆವಿಷ್ಕಾರದ ವಿಡಿಯೋಗಳು ಮಿಸ್ ಆಗದೇ ಇರಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆಲ್ ಅಂತೇಳಿ ಸೆಟ್ ಮಾಡಿಕೊಳ್ಳಿ. ಮತ್ತು ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು.